ನಡೆಯುವುದನ್ನು ನೋಡಿದಾಗ ಸಹಜವಾಗಿ ಸತ್ಯಕ್ಕೆ ಇಂದಿಲ್ಲ ನಾಳೆ ದೇರ್ ಹೈ ಖುದಾಗೆ ಘರ್ ಮೇ ಲೇಕಿನ್ ಅಂಧೇರ್ ನಹಿ ಅಂತ ಅನ್ನೋಂಥ ಮಾತಿಗೆ ಒಂದು ಬೆಲೆ ಬರುವಂಗೆ ಕಾಣ್ತದೆ. ಯಾಕಂದ್ರೆ ಬೆಳಗ್ಗೆ ಬೆಳಲೇಬೇಕು. ಸತ್ಯ ಏನದಪ್ಪ ಅದಕ್ಕೆ ಒಂದು ತನ್ನದೇ ಅಂಥ ವ್ಯಕ್ತಿತ್ವದ ಆ ದಿಶೆಯಲ್ಲೇ ಇಲ್ಲಿ ಆದಂಥ ಎಲ್ಲ ಅನ್ಯಾಯಗಳಿಗೆ, ಅತ್ಯಾಚಾರಗಳಿಗೆ, ಕೊಲೆ ಕಗ್ಗೊಲೆಗಳಿಗೆ ಅನೇಕ ಎಳೆಯ ಬಾಲಕಿಯರಾಗಿರ್ಬೋದು, ಕೂಸುಗಳಾಗಿರ್ಬೋದು, ಏನೋ ಬಲಿ ಕೊಡುವಂಥವು ಏನೇನೇನೋ ಆಗಿದ್ದಾವೆ. ಯಾಕೆ ನಮ್ಮ ಅನೇಕ ಸಂಪ್ರದಾಯಗಳು ಏನೇನೋ ವಿಚಿತ್ರವಾದ ಒಂದು ಏನಪ್ಪ ಅಂದ್ರೆ ಒಂದು ಕೆಲಸಗಳು ಮಾಡ್ತಾ ಬಂದಿದ್ದಾವೆ ಸಂಪ್ರದಾಯಗಳು. ಆ ದಿಶೆಯಲ್ಲಿ ಆಗಿರ್ಬೋದಿಲ್ಲ ಅಂತಲ್ಲ, ಒಟ್ಟಾರೆ ಇವೆಲ್ಲ ನಡೆದಕ್ಕೆ ಕಾರಣ ಯಾರು, ಇದರವ್ರು ಯಾರು ಅನ್ನೋದು ಸ್ಪಷ್ಟ ಆಗಬೇಕಾಗಿದೆ. ಜೊತೆಗೆ ಹೆಗ್ಗಡೆ ಆಸ್ಪತ್ರೆಯಲ್ಲೇ ಈಗ ನಿಮ್ಗೆ ಹೇಳಿದಂಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಆ ಒಂದು ಏನು ಕೊಲೆ ಆಗಿರಲಿ ಅಥವಾ ಮತ್ತೊಂದು ಆಗಿರಲಿ ಹೆಣಗಳನ್ನು ಪರೀಕ್ಷೆ ಮಾಡೋದನ್ನು ಬಿಟ್ಟರೆ ಖಾಸಗಿ ಹೆಗ್ಗಡೆ ಆಸ್ಪತ್ರೆಯಲ್ಲಿ ಮಾಡಿದ್ರು ಸಹಿತ ಇವತ್ತಿಗೂ ಅನೇಕ ಪ್ರಶ್ನೆಗಳನ್ನು ಹುಟ್ಟಾಕುವಂಥದ್ದು. ಇವೆಲ್ಲ ತನಿಖೆ ಆಗಲಿ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಒತ್ತಾಯ ಮಾಡ್ತಾ ಧರ್ಮಸ್ಥಳದ ಇವತ್ತಾಗಿ ಮತ್ತೆ ನಾವು ಚರ್ಚೆ ಮಾಡಿದ್ವಿ ಅಂದ್ರೆ ಅದು ಜೀವಂತ ಉಳಿಲಿ, ನಮ್ಮ ಜೊತೆಗೆ ಚರ್ಚೆ ಮುಂದುವರಿಲಿ. ಯಾಕಪ್ಪ ಅಂದ್ರೆ ಸತ್ಯ ಹೊರಗೆ ಬರ್ತಂಗ ಇದೊಂದಿಷ್ಟು ನಿರಂತರ ಏನು ನಡೀತಾ ಇರ್ತದೆ ಅನ್ನೋದನ್ನು ಒಂದು ಕೆಂಡದ ಮೇಲೆ ಬೂದಿ ಉದ್ದಾಗ ಸತ್ಯ ಹೊರಗೆ ಬರಲಿ, ಕೆಂಡ ಇದ್ದಂಗೆ ಸತ್ಯ ಹೊರಗೆ ಬರಲಿ, ಗೊತ್ತಾಗಲಿ ಅನ್ನುವಂಥ ಒಂದು ಉದ್ದೇಶ ಅಂತ ಹೇಳ್ತಾ ಸತ್ಯ ಹೊರಗೆ ಬರುವ ಎಲ್ಲ ಸಾಧ್ಯಗಳು ಇದ್ದಾವೆ ಅನ್ನುವಂಥ ನಂಬಿಕೆಯೊಂದಿಗೆ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀರಿ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. S16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.